ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಲಗೇಜ್ ಪ್ಯಾಕಿಂಗ್ ನಡೀತಾ ಇದೆ ನಮ್ಮ ಮನೆ ಗೃಹ ಪ್ರವೇಶಕ್ಕೆ. ಏನೇನು ತೊಗೊಂಡಿದ್ದೀನಿ ನಾನಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇದು ಬ್ಯಾಂಗಲ್ಸು ನೋಡಿ, ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವ್ದಾವ್ದು ಸೀರೆಗಳಿಗೆ, ನನ್ನ ಮಕ್ಕಳು ಡ್ರೆಸ್ಗಳಿಗೆ ಎಲ್ಲ ಮ್ಯಾಚ್ ಆಗೋ ಥರ ಈ ಥರ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಸಿಗುತ್ತೆ. ಹಾಗಂತ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಏನೇನು ಎಕ್ಸ್ಟ್ರಾಸ್ ಇದೆ, ಏರ್ ಕ್ಲಿಪ್ಸು, ನೇಲ್ ಪಾಲಿಶು, ಈ ಥರ ಎಲ್ಲ ಸ್ಟಫ್ಸು ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ನನಗೆ ಎಕ್ಸ್ಟ್ರಾಸ್ ಏನೇನು ಬೇಕು ಇಲ್ಲ, ಅದು ಈಸಿಯಾಗಿ ನಮ್ಗೆ ಸಿಗುತ್ತೆ ಅವಾಗ. ಇದು ಹೇರ್ ಆಕ್ಸೆಸರೀಸ್ ನೋಡಿ, ಜಡೆ ಹಾಕೋಕ್ಕೆ ಜಡೆಗಳು ಇದೆಲ್ಲ ಇದಕ್ಕೆ ಈ ಥರ ಹಾಕಿ ಒಂದು ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಇದೊಂದು ಸಪ್ರೇಟ್ ಇರುತ್ತೆ, ಈಸಿಯಾಗಿ ಸಿಗುತ್ತೆ ನಮಗೆ ಅಂತ. ಓಕೆನಾ? ಇನ್ನು ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟು ಜ್ಯುವೆಲ್ಸು ಚಿಕ್ಕದು, ಇದರಲ್ಲಿ ಸುಮಾರು ನೆಕ್ ಪೀಸಸ್ ಇದೆ. ಇದೆಲ್ಲ ಏನೋ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ನೋಡೋಣ, ನಮಗಾದ್ರೂ ಯೂಸ್ ಆಗ್ಬೋದು, ಯಾರಿಗಾದ್ರೂ ಯೂಸ್ ಆಗ್ಬೋದಲ್ಲಿ ಅಂತ ಅಷ್ಟೇ. ಓಕೆ, ಇದನ್ನ ಇಟ್ಕೊಳ್ಳೋಣ ಇವಾಗ. ನೆಕ್ಸ್ಟ್ ಇದು ಪುನ್ನಿಗೆ ನೈಟ್ ಹಾಕೊಳ್ಳೋ ಜ್ಯುವೆಲರಿ, ಹಂಗೆ ಪ್ಯಾಕ್ ಮಾಡಿದ್ದೀನಿ. ನೈಟ್ ಹಿಂದಿನ ದಿನ ಹೋಮಕ್ಕೆ ಹಾಕೋತಾಳೆ, ಅದನ್ನು ಹಂಗೆ ಬಾಕ್ಸಲ್ಲಿ ಹಂಗೆ ಇಟ್ಕೋತೀನಿ. ಇದು ಲಿಪ್ಸ್ಟಿಕ್ ಬಾಕ್ಸ್, ಅದು ನಾನು ಸರಿ ಇಡಲ್ಲ, ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಈಸಿಯಾಗಿ ತೊಗೋಬೋದು ಅಂತ. ಹಿಂಗೆ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ ಅಂತ ನಂಗೆ ಅನ್ನಿಸ್ತು. ನೋಡಿ, ನಿಮ್ಗೇನಾದರೂ ಪ್ಲ್ಯಾನ್ ಇದ್ದರೆ ನೀವು ಹೇಳಿ, ಕಮೆಂಟ್ ಮಾಡಿ ಹೇಳಿ. ಇದೆಲ್ಲ ಪಿನ್ಸು, ಸೇಫ್ಟಿ ಪಿನ್ಸು, ಸ್ಯಾರಿ ಪಿನ್ಸು, ಇದೆಲ್ಲ ಈ ಥರ ಒಂದು ಪೌಚ್ ಮಾಡಿದ್ದೀನಿ, ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ ಅಷ್ಟೇ. ಈ ಪಿನ್ಸು ಈ ಥರ ಒಂದು ಸ್ಮಾಲ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದು. ನೆಕ್ಸ್ಟ್ ಇದು ನನ್ನ ಫ್ಯಾನ್, ನೀವು ನೋಡಿದ್ದೀರ, ನಿಮಗೆಲ್ಲ ಗೊತ್ತು. ಆ ಫ್ಯಾನು ಹಾಕಿಟ್ಕೋತೀನಿ. ನೆಕ್ಸ್ಟ್ ಇದು ಹೇರ್ ಸ್ಟ್ರೈಟ್ನರು ಬೇಕಾಗುತ್ತೆ, ಸ್ಯಾರಿ ಡ್ರೇಪಿಂಗ್ ಮಾಡೋಕ್ಕೆ ಎಲ್ಲ ಯೂಸ್ ಆಗುತ್ತೆ ಅಂತ ಇದನ್ನ ಇಟ್ಕೋತಿದ್ದೀನಿ. ನಾವೇನು ಇದು ಯೂಸ್ ಮಾಡಲ್ಲ ಅಷ್ಟು. ಇದು ಡ್ರೈಯರು, ಇದು ಯೂಸ್ ಆಗ್ಬೋದು ಅಂತ ಇದನ್ನು ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದು ಡಾಬು ಪೊನ್ನುಗೆ, ಇದು ಸ್ವೆಟ್ ಪ್ಯಾಡ್ಸು. ನೆಕ್ಸ್ಟು ಇದರಲ್ಲಿ ನಂದು ಏನೇನು ಪ್ರಾಡಕ್ಟ್ಸು, ಮೇಕಪ್ ಪ್ರಾಡಕ್ಟ್ಸು ಎಲ್ಲ ಇದರಲ್ಲಿ ಇಟ್ಟಿರ್ತೀನಿ. ಇದನ್ನು ಫುಲ್ ನಾನು ಯಾವುದೇ ಎಲ್ಲೋದ್ರೂ ಇದನ್ನೊಂದು ಕ್ಯಾರಿ ಮಾಡ್ತೀನಿ. ಇದು ಯಾವಾಗಲೂ ಇದರೊಳಗೆ ಯಾವಾಗೂ ಇರುತ್ತೆ. ಫೌಂಡೇಶನ್ಸು, ಲಿಪ್ಸ್ಟಿಕ್ಕು, ಕಾಜಲ್ಲು ಎಲ್ಲ ಇದರಲ್ಲಿ ಇರುತ್ತೆ. ಇದೊಂದು ಪೌಚನ್ನು ತೊಗೊಂಡ್ರೆ ಎಲ್ಲ ಸಿಕ್ಬಿಡುತ್ತೆ ನನಗೆ. ಇದೊಂದನ್ನು ಇಟ್ಕೋತಾ ಇದ್ದೀನಿ. ನಾನಿಷ್ಟು ಮೇಕಪ್ಪು ಅಥವಾ ರೆಡಿ ಆಗೋಕ್ಕೆ ಏನೇನು ಆ್ಯಕ್ಸೆಸರೀಸ್ ಬೇಕು ಅದನ್ನು ಇವಾಗ ಪ್ಯಾಕ್ ಮಾಡಿದ್ದೀನಿ. ಇನ್ನೂ ಲಗೇಜೆಲ್ಲ ಪ್ಯಾಕ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ ಎಷ್ಟು ಬ್ಯಾಗ್ ಆಗಿದೆ ಅಂತ. ಎಲ್ಲ ಸಪ್ರೇಟ್ ಮಾಡಿ ಪ್ಯಾಕ್ ಮಾಡಿದ್ದೀನಿ, ಅದನ್ನು ನಾವು ತೋರಿಸ್ತೀನಿ. ನನ್ನ ವಿಡಿಯೋ ನೀವು ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇನ್ನೂ ನಿಮ್ಮಿಂದ ನಂಗೆ ಸಪೋರ್ಟ್ ಸಿಗುತ್ತೆ ಅನ್ನೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವ್ಯೂಸು ಹೋಗ್ತಾಯಿದೆ ಜಾಸ್ತಿ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ನೀವು ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಪಾಸಿಟಿವ್ ಆರ್ ನೆಗೆಟಿವ್ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಲಗೇಜು ಆಗಿರೋದು ನಾನು ಹಾಸನಿಗೆ ತೊಗೊಂಡೋಗ್ತಾ ಇರೋದು. ಇದು ಒಂದು ಮೇಕಪ್ ಬ್ಯಾಗು ನೀವು ನೋಡಿದ್ರಿ, ಇದು ಡೈಲಿ ವೇರ್ಗೆ ಇಟ್ಕೊಂಡಿರೋ ಬ್ಯಾಗು. ಇನ್ನು ಒಂದು ಹಿಂದಿನ ದಿನಕ್ಕೆ ಏನು ಬಟ್ಟೆಗಳಿದೆ ಅದು. ಇನ್ನು ಬ್ಲೂ ಕಲರ್ದು ಗೃಹ ಪ್ರವೇಶ ದಿನ ಹಾಕ್ಕೊಳ್ಳೋಕ್ಕೆ ಅಂತ. ಇದು 3 ಜನದ್ದು, ನಂದು, ನನ್ನಿಬ್ಬರು ಮಕ್ಕಳದ್ದು. ಇಷ್ಟು ಸೇರಿ ಇಷ್ಟು ಲಗೇಜ್ ಆಗಿದೆ.